ಸರ್ಪ್ರೈಸ್ ಆಗಿ ಅಮ್ಮ ಪತ್ರೊಡೆ ತಮ್ಮನ ಹತ್ರ ಕೊಟ್ಟು ಕಳಿಸಿದ್ರು. ಸೊ ತಮ್ಮ ಕೊಟ್ಟು ಹೋದ. ನೋಡುವ, ಇನ್ನು ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟಂತ, ಹೇಗಾಗಿದೆ ನೋಡುವ. ನಂಗೆ ಗೊತ್ತೇ ಇಲ್ಲ, ಅವ್ರು ಕಾಲ್ ಮಾಡಿ ಹೇಳಲೇ ಇಲ್ಲ ಬರ್ತಿದ್ದೇನಂತ. ಸೊ ತಮ್ಮ ಬಂದು ಸರ್ಪ್ರೈಸ್ ಆಗಿ ಕೊಟ್ಟು ಹೋದ ಪತ್ರೊಡೆ. ನೋಡುವ ಹೇಗೆ ಆಗಿದೆ ಅಂತ ಪತ್ರೊಡೆ. ಓಕೆ, ಓಪನ್ ಮಾಡುವ. ಯಸ್, ವಾವ್, ಸೂಪರ್ ಇದೆ ನೋಡಿ. ಇದು ಕೆಸುವಿನ ಎಲೆಯ ಪತ್ರೊಡೆ. ಅಮ್ಮ ತುಂಬ ಕೊಟ್ಟು ಕಳಿಸಿದ್ದಾರೆ ಈ ಬಾಕ್ಸಲ್ಲಿ ನೋಡಿ. ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟಂತ. ನನ್ನ ಫೇವ್ರೇಟ್ ಬಂತು, ಅಂದರೆ ಫೇವ್ರೇಟ್ ತುಂಬ ಉಂಟು. ಅಂದರೆ ನನಗೆ ಪುಲಾವ್ ಫೇವ್ರೇಟಾ, ಬಟ್ ಅದಕ್ಕಿಂತ ಮತ್ತೆ ನಾವು ಮನೆಯಲ್ಲೇ ಮಾಡ್ತೇವಲ್ಲ, ಹಳ್ಳಿ ಸ್ಟೈಲಲ್ಲಿ ನನಗೆ ಪತ್ರೊಡೆ ತುಂಬ ಇಷ್ಟ. ನಾಗರ ಪಂಚಮಿಗೆಲ್ಲ ನಾವು ಮಾಡ್ತೇವೆ ಮನೆಯಲ್ಲಿ. ಹಾಗೆ ಈ ವರ್ಷದ್ದು ಪತ್ರೊಡೆ ಫಸ್ಟ್ ಟೈಮ್ ನಾನು ತಿನ್ನೋದು. ಇಲ್ಲೆಂದರೆ ಎಲೆ ಎಲ್ಲ ಸಿಗೋದಿಲ್ಲ ಅಲ್ಲ, ಸೊ ಇಲ್ಲಿ ನನಗೆ ಮಾಡಲಿಕ್ಕೆ ಸಹ ಗೊತ್ತಿಲ್ಲ. ಸೊ ಇನ್ನು ಅಮ್ಮನ ಹತ್ರ ಕೇಳಿ ಮಾಡಬೇಕು. ಆಮೇಲೆ ಎಲೆ ಸಹ ಇಲ್ಲ, ಇಲ್ಲಿ ಸಿಗೋದಿಲ್ಲ ಕೆಸುವಿನ ಎಲೆ, ಯಾಕಂದರೆ ಇಲ್ಲಿ 5 ಸೆನ್ಸ್ 5 ಸೆನ್ಸ್ ಇರೋದಲ್ಲ. ಸೊ ಹಾಗೆ ಓಕೆ, ಟೇಸ್ಟ್ ಮಾಡುವ. ದೊಡ್ಡ ದೊಡ್ಡ ಪೀಸ್ ಉಂಟು. ಕಟ್ ಮಾಡಲಿಕ್ಕೆ ಕಷ್ಟ. ಸಾಫ್ಟ್ ಆಗಿದೆ. ಸೂಪರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಐ ಮಿಸ್ ಯು. ಸೊ ಅದಂದರೆ ಕೆಸುವಿನ ಎಲೆ ತುಂಬ ಸಿಕ್ಕಿದರೆ ಅದು ಸಾಫ್ಟ್ ಆಗ್ತದೆ. ಅಂದರೆ ಮಿಕ್ಸ್ ಮಾಡೋದು ಅಂದರೆ ಆ ಹಿಟ್ಟು ಇರ್ತದಲ್ಲ, ಅದಕ್ಕೆ ಕೆಸುವಿನ ಎಲೆ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸ್ ಮಾಡೋದು. ಸೊ ತುಂಬ ಎಲೆ ಇದ್ದರೆ ಸಾಫ್ಟ್ ಆಗ್ತದೆ, ಹೆಲ್ತಿ ಕೂಡ ಒಳ್ಳೆಯದು. ಸೊಪ್ಪೆಲ್ಲ ನಾವು ತುಂಬ ಅಂದರೆ ಸೊಪ್ಪೆಲ್ಲ ತಿನ್ನಲಿಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಸೊ ಹಾಗೆ ಈ ಥರ ಅದು ಪತ್ರೊಡೆ ಮಾಡಿ ಆ ಥರ ಎಲ್ಲ ಮಾಡಿ ತಿನ್ಬೋದು. ಪಾಲಕ್ ಸೊಪ್ಪು ಆ ಥರ, ಆಮೇಲೆ ತಜನ್ ಸೊಪ್ಪು ಅದರದ್ದೆಲ್ಲ ಮಾಡ್ತಾರೆ, ಸೂಪರ್ ಆಗ್ತದೆ. ಇನ್ನು ಬೇಗ ಬೇಗ ತಿಂತೇನೆ. ಸೊ ಇವತ್ತು ಸ್ವಲ್ಪ ಸೊಪ್ಪು ತುಂಬ ಹಾಕಿದ್ದಾರೆ ಅಮ್ಮ ನೋಡಿ. ಸಾಫ್ಟ್ ಆಗಿದೆ ತುಂಬ. ಬಿಸಿಲುಂಟು, ನಿನ್ನೆ ಕೂಡ ಬಿಸಿಲೇ. ಸೊ ಹಾಗೆ ನಿನ್ನೆಲ್ಲ ಡ್ರೆಸ್ ಒಣಗಿತು. ಸೊ ಇವತ್ತು ಕೂಡ ಹಾಕಿದ್ದೇನೆ. ಅದು ಹೇಳಿಕ್ಕಾಗೋದಿಲ್ಲ, ಆಫ್ಟರ್ನೂನ್ ಮತ್ತೆ ಮಳೆ ಬರುವ ಹಾಗೆ ಅನಿಸ್ತದೆ. ಮಳೆ ಬರ್ತದ ಅಂತ ಆಫ್ಟರ್ನೂನು ನೋಡಬೇಕು. ನಿನ್ನೆ ಸಹ ಹಾಗೆ, ನಿನ್ನೆ ಫುಲ್ ಡೇ ಬಿಸಿಲೇ, ಬಟ್ ಈವ್ನಿಂಗ್ ಆಗುವಾಗ ಸ್ಟಾರ್ಟ್ ಆಗಿದೆ ಮಳೆ. ಓಕೆ, ಸೊ ಸ್ವಲ್ಪ ಅಲಸಂದೆ ಇತ್ತು,
ಸೊ ಅದನ್ನು ಉಪ್ಪು ಕರಿ ಮಾಡುವ ಅಂತೇಳಿ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಇಟ್ಟಿದ್ದೇನೆ. ಸ್ವಲ್ಪ ಕಾಯಿ ತುರಿ ಹಾಕೋದು ಸ್ವಲ್ಪ, ಯಾಕೆಂತ ಹೇಳಿದರೆ ಸ್ವಲ್ಪ ಇರುವುದಲ್ವಾ, ಸೊ ಹಾಗೆ ಸಾಕು 3 ಜನರಿಗೆ. ಇವತ್ತು ಫುಲ್ ಬಿಸಿಲು. ಹೊಸ ಡ್ರೆಸ್ ನಾನು ಇವತ್ತು ಒಗ್ದದ್ದು, ಮೊನ್ನೆ ಮಳೆ ಇತ್ತಲ್ವ, ಸೊ ಹಾಗೆ ಸ್ವಲ್ಪ ಇದು ಹಾಕಿದ್ದೇನೆ ಉದ್ದಿನ ಬೇಳೆ, ಆಮೇಲೆ ಸ್ವಲ್ಪ ಸಾಸಿವೆ, ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಉದ್ದಿನ ಬೇಳೆ ಹಾಕಿದ್ದೇನೆ. ಫ್ರೈ ಆಗ್ತಾ ಉಂಟು. ಸೊ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೇನೆ. ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಆ್ಯಡ್ ಮಾಡಿದೆ ಈಗ. ಸೊ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಅಲಸಂದೆ ಕಟ್ ಮಾಡಿದ್ದಿತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು, ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಸೊ ನೀರು ಹಾಕಿದೆ, ಇನ್ನು ಅದನ್ನು ಚೆನ್ನಾಗಿ ಬೇಯಬೇಕದು, ಅಂದರೆ ನೀರೆಲ್ಲ ಇಂಗಬೇಕಲ್ಲ, ಸೊ ಹಾಗೆ. ನೋಡಿ ಫೈನಲಿ ಆಯಿತು, ನೀರೆಲ್ಲ ಇಂಗಿತಲ್ವ, ಸೊ ಹಾಗೆ ಎಲ್ಲ ಸರಿಯಾಗಿ ಬೆಂದಿದೆ. ಇನ್ನು ಇದಕ್ಕೆ ತೆಂಗಿನ ತುರಿ ಆ್ಯಡ್ ಮಾಡಿ. ತೆಂಗಿನ ತುರಿ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ.